ಬಳ್ಳಾರಿ ಜೈಲಿಗೆ ಸ್ಟೈಲಿಶ್ ಲುಕ್ನಲ್ಲಿ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ. ಬಳ್ಳಾರಿ ಜೈಲಿಗೆ ಹೋಗುವಾಗ ದರ್ಶನ್ ಅವರ ಸೆಂಟಿಮೆಂಟ್ ಅಂತೆ ಅದು. ಮಗ ಕೊಟ್ಟ ಪುಲ್ಲೋವರ್ ಅನ್ನ ಕೊಂಡೊಯ್ದಿದ್ದಾರೆ ದರ್ಶನ್. ಸೊ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಮಗ ವಿನೀಶ್ ಪ್ರೀತಿಯಿಂದ ಒಂದು ಪುಲ್ಲೋವರ್ ಅನ್ನ ದರ್ಶನ್ಗೆ ಕೊಟ್ಟಿದ್ರು. ಆ ಪುಲ್ಲೋವರ್ ಅನ್ನ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಅವ್ರ ಕೈನಲ್ಲಿ ಇರೋದೇ ಅದು, ಅವ್ರ ಕೈನಲ್ಲಿ ಇರ್ಕೊಂಡು, ಅದು ಬೆಡ್ಶೀಟ್ ಅಲ್ಲ, ಅದು ಪುಲ್ಲೋವರ್ ಅದು. ಸೊ ಹಾಗಾಗಿ ಆ ಪುಲ್ಲೋವರನ್ನು ತೊಗೊಂಡು ಹೋಗಿದ್ದಾರೆ. ನನ್ನ ಪ್ರಕಾರ ಅವ್ರಿಗೆ ಹಾಕ್ಕೊಳ್ಳೋಕೆ ಬಟ್ಟೆಗಳು ಬೇಕಲ್ಲ, ದಿನ ಅವ್ರು ಲಗೇಜ್ ತಂದಿರ್ತಾರೆ ಅಂತ ಅನಿಸುತ್ತೆ. ಅದು ಅಲ್ಲಿ ಕಾಣಿಸ್ದೇ ಇರ್ಬೋದು. ದರ್ಶನ್ ಪರಪ್ಪನಗ್ರಹಾರ ಜೈಲನ್ನು ವೆಕೇಟ್ ಮಾಡಬೇಕಾದ್ರೆ ಅವ್ರಿಗೆ ಸಂಬಂಧಪಟ್ಟ ಅವ್ರದ್ದೇನೋ ಬ್ಯಾಗು ಅದೆಲ್ಲ ಇರುತ್ತಲ್ಲ, ಅವ್ರ ಡ್ರೆಸ್ಸಸ್ ಎಲ್ಲ ಇರೋಂಥದ್ದು, ಅದನ್ನು ತಂದಿರ್ತಾರೆ. ಬಟ್ ಆ ಪುಲ್ಲೋವರ್ನ ಮಾತ್ರ ಬೆಳಗ್ಗೆ 4 ಗಂಟೆಗೆ ಬಿಟ್ಟಿದ್ದಲ್ವ ಬೆಂಗಳೂರು, ಚಳಿ ಇರುತ್ತೆ, ವೆಹಿಕಲ್ನಲ್ಲಿ ಹೋಗಬೇಕಾದ್ರೆ ಚಳಿ ಆಗುತ್ತೆ. ಹಾಗಾಗಿ ಅವ್ರು ಪುಲ್ಲೋವರ್ ಹಾಕ್ಕೊಂಡು ಬಂದಿದ್ದಾರೆ. ಬಟ್ ಬಳ್ಳಾರಿಗೆ ಬಂದ ಮೇಲೆ ಅಲ್ಲಿನ ವೆದರೇ ಬೇರೆ, ಅಲ್ಲಿನ ಸೆಖೆನೇ ಬೇರೆ. ಸೊ ಹಾಗಾಗಿ ಸ್ಟೈಲಿಶ್ ಲುಕ್ನಲ್ಲಿ ದರ್ಶನ್ ಬಂದಿದ್ದಾರೆ. ಹಾಗಂತ ಅಲ್ಲ, ಅಫ್ಕೋರ್ಸ್ ಅವ್ರು ಹಾಕೋದೆಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳೇ ನ್ಯಾಚುರಲಿ. ಹಾಗಾಗಿ ಅವರು ಆ ಬಟ್ಟೆ ಹಾಕ್ಕೊಂಡು ಬಂದಿದ್ದಾರೆ. ಒಟ್ಟಾರೆ ಇವಾಗ ಏನೇ ಮಾಡಿದ್ರೂ ಜೈಲಿನಲ್ಲೇ ತಾನೇ ಇರಬೇಕು. ಯಾವ ಬ್ರ್ಯಾಂಡೆಡ್ ಬಟ್ಟೆ ಹಾಕಿದ್ರೂ ಕೂಡ 10x10 ರೂಮಲ್ಲೇ ಇರಬೇಕು. ವಿಶೇಷ ಸವಲತ್ತುಗಳು ಏನೂ ಇರಲ್ಲ. ಆ ವಿಶೇಷ ಸವಲತ್ತು ತೊಗೊಂಡ್ರು ಅಂತಲೇ ಅವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡಿರೋದು. ಹಾಗಾಗಿ ಇನ್ನು ಬಳ್ಳಾರಿಯ ವೆದರು ಎಲ್ಲವೂ ಸೇರಿ ದರ್ಶನ್ಗೆ ದೊಡ್ಡ ಚಾಲೆಂಜ್. ಇನ್ನು ಮುಂದಕ್ಕೆ ದೊಡ್ಡ ಚಾಲೆಂಜ್, ಜೈಲಿನಲ್ಲಿ ಇರೋದೇ ಚಾಲೆಂಜ್. ಅಷ್ಟು ಈಸಿಯಾಗಿ ಬಳ್ಳಾರಿ ವಾತಾವರಣ ಎಲ್ಲ ಒಗ್ಗಲ್ಲ ಮೈಸೂರು ಬೆಂಗಳೂರು ಕಡೆಯವ್ರಿಗೆ. ಹಾಗಾಗಿ ಅದು ವಿಪರೀತ ಸೆಕೆ. ನಾರ್ಮಲ್ ಅಂದ್ರೇ 40-41 ಇರುತ್ತೆ ಟೆಂಪ್ರೇಚರಲ್ಲಿ.